ಬಿಜೆಪಿ 5ನೇ ಪಟ್ಟಿ ರಿಲೀಸ್. ಮಾಜಿ ಸಿಎಂ ಶೆಟ್ಟರ್ಗೆ ಮಣೆ. ಬೆಳಗಾವಿ ಗೆದ್ದೇ ಗೆಲ್ತೀನಿ ಎಂದ ಮಾಜಿ ಸಿಎಂ. ಶಿಫ್ಟ್ ಕಾರಿನಲ್ಲಿ ಗೋವುಗಳ ಸಾಗಾಟ. ಗೋ ಸಾಗಾಟವನ್ನ ತಡೆದ ಬಜರಂಗ ದಳ. ಕಾರು ಚರಂಡಿಗೆ ಪಲ್ಟಿ, ಕದಿಮರು ಎಸ್ಕೆ. ಬಗೆ ಬಗೆಯ ಸಮೋಸ, ಮಾಂಸ ಖಾದ್ಯಗಳು. ರಸೆಲ್ ಮಾರುಕಟ್ಟೆಯಲ್ಲಿ ಅದ್ಧೂರಿ ಫುಡ್ ಫೆಸ್ಟ್. ಆಹಾರ ಪ್ರಿಯರನ್ನ ಕೈಬೀಸಿ ಕರೀತಾ ಇದೆ ಶಿವಾಜಿನಗರ. ಉಜ್ಜಯಿನಿಯ ಮಹಾಕಾಳೇಶ್ವರ ದೇಗುಲದಲ್ಲಿ ಅಗ್ನಿ ಅವಘಡ. 5 ಅರ್ಚಕರು ಸೇರಿ 13 ಮಂದಿ ಸ್ಥಿತಿ ಗಂಭೀರ. ಆರತಿ ಬೆಳಗ್ತಾ ಇದ್ದಾಗ ಕಾಣಿಸಿಕೊಂಡ ಬೆಂಕಿ. ಇಂದು ಬೆಂಗಳೂರಿನಲ್ಲಿ ಆರ್ಸಿಬಿ ಮೊದಲ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಕಾಕಿ ಸರ್ಪಗಾವಲು. ಅಗತ್ಯ ಬಿದ್ರೆ ಡ್ರೋನ್ ಮೂಲಕವೂ ಪೊಲೀಸ್ ತಪಾಸಣೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ಅಂತೂ ಇಂತೂ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋ ಬಿಜೆಪಿ ಅಭ್ಯರ್ಥಿಗಳ 5ನೇ ಪಟ್ಟಿ ಇದೀಗ ರಿಲೀಸ್ ಆಗಿದೆ. ಕರ್ನಾಟಕದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನುವ ಪ್ರಶ್ನೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಆದ್ರೆ ಈ ಎಲ್ಲಾ ಪ್ರಶ್ನೆಗೆ ಕಮಲ ಪಾಳೆಯದಿಂದ ಇದೀಗ ತೆರೆ ಬಿದ್ದಿದೆ. ಬೆಳಗಾವಿ ಕ್ಷೇತ್ರದ ಟಿಕೆಟ್ ಜಗದೀಶ್ ಶೆಟ್ಟರ್ ಅವರಿಗೆ ಘೋಷಣೆಯಾಗಿದೆ. ಶೆಟ್ಟರ್ ಪಕ್ಷದ ವರಿಷ್ಠರಿಗೆ ಹಾಗೂ ರಾಜ್ಯ ಬಿಜೆಪಿ ನಾಯಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇದೀಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ನನಗೆ ಸಿಗುವ ವಿಶ್ವಾಸ ಇತ್ತು. ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ಘೋಷಣೆಯನ್ನ ಮಾಡಿದ್ದಾರೆ. ಇದೀಗ ಬೆಳಗಾವಿಯಲ್ಲಿ ಕೆಲಸ ಮಾಡಲು ನನಗೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇದೀಗ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕದ ಪದ್ಮಡ್ಕ ಎಂಬಲ್ಲಿ ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡಲು ಯತ್ನಿಸ್ತಾ ಇದ್ರು. ನನಗೆ ಸಿಕ್ಬಿದ್ದು ಪರಾರಿಯಾಗಿದ್ದಾರೆ. ಇದೀಗ ವಿಚಾರ ತಿಳಿತಾ ಇದ್ದಂತೆ ಬಜರಂಗ ದಳ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿ ದಂಧೆಕೋರರನ್ನ ತಡೆದಿದ್ದಾರೆ. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಚರಂಡಿಗೆ ಬಿದ್ದಿದೆ. ಸಂಪೂರ್ಣವಾಗಿ ಕಾರು ಜಖಂಗೊಂಡಿದೆ. ದಂಧೆಕೋರರು ಕಾರು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಪುತ್ತೂರು ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗೋವುಗಳ ಸಹಿತ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು ಸದ್ಯಕ್ಕೆ ಗೋವುಗಳು ಸೇಫ್ ಆಗಿದೆ. ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬ ಬಂದ್ರೆ ಸಾಕು, ಸಿಲಿಕಾನ್ ಸಿಟಿಯ ರಸೆಲ್ ಮಾರುಕಟ್ಟೆ ಫುಲ್ ರಶ್ ಆಗುತ್ತೆ. ಈ ವರ್ಷವೂ ಸಹ ರಸೆಲ್ ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ಫುಡ್ ಫೆಸ್ಟ್ ನಡೀತಾ ಇದೆ. ಫೆಸ್ಟ್ ನಲ್ಲಿ 50ಕ್ಕೂ ಹೆಚ್ಚು ಬಗೆಯ ವೆರೈಟಿ ಖಾದ್ಯಗಳು ಜನರನ್ನ ಸೆಳಿತಾ ಇದೆ. ರಂಜಾನ್ ಹಬ್ಬಕ್ಕೆ ಕೌಂಟ್ ಡೌನ್ ಆರಂಭವಾಗಿದ್ದು ಶಿವಾಜಿನಗರದ ರಸೆಲ್ ಮಾರ್ಕೆಟ್ ಚಾಂದನಿ ಚೌಕ್ನಲ್ಲಿ ಬಗೆ ಬಗೆಯ ಸಮೋಸಗಳು, ಮಾಂಸದ ಖಾದ್ಯಗಳು ಜನರನ್ನ ಇದೀಗ ಸೆಳಿತಾ ಇದೆ. ಇಲ್ಲಿ ವೆಜ್ ಸಮೋಸ ಒಂದಕ್ಕೆ 12 ರೂಪಾಯಿ, ಚಿಕನ್ ಸಮೋಸ ಒಂದಕ್ಕೆ 15 ರೂಪಾಯಿ, ಚಿಕನ್ ಶಾಮಿ 100 ರೂಪಾಯಿ, ಮಟನ್ ಹಾಲಿಮ್ ಕೆಜಿ 400 ರೂಪಾಯಿ ಆಗಿದೆ. ರಂಜಾನ್ ಹಬ್ಬ ಬಂದ್ರೆ ಕೇವಲ ಮುಸ್ಲಿಮರಿಗೆ ಮಾತ್ರ ಹಬ್ಬ ಆಗಿರೋದಿಲ್ಲ, ಹಿಂದೂಗಳು ಕೂಡ ಈ ಸಂದರ್ಭದಲ್ಲಿ ರಂಜಾನ್ ಫುಡ್ ಫೆಸ್ಟ್ಗೆ ಒಂದು ವೆರೈಟಿ ಖಾದ್ಯಗಳನ್ನ ಸವಿತಾರೆ. ಇನ್ನು ಈ ಫೆಸ್ಟ್ 15 ದಿನಗಳ ಕಾಲ ನಡೀತಾ ಇದೆ. ಸಿಲಿಕಾನ್ ಸಿಟಿ ಮಂದಿ ಎಂಜಾಯ್ ಮಾಡಬಹುದಾಗಿದೆ. ಇಂದು ಬೆಳಿಗ್ಗೆ ಉಜ್ಜಯಿನಿಯ ಮಹಾಕಾಳೇಶ್ವರ ದೇಗುಲದಲ್ಲಿ ಬೆಳಿಗ್ಗೆ ಅಗ್ನಿ ಅವಘಡವೊಂದು ಸಂಭವಿಸಿದೆ. 5 ಅರ್ಚಕರು ಸೇರಿದಂತೆ 13 ಮಂದಿಗೆ ಗಂಭೀರ ಗಾಯವಾಗಿದೆ. ಹೋಳಿ ಹಬ್ಬದ ಅಂಗವಾಗಿ ದೇವಾಲಯದ ಗರ್ಭಗುಡಿಯಲ್ಲಿ ಭಸ್ಮಾರತಿ ನಡೆಸ್ತಾ ಇರ್ತಾರೆ. 5 ಅರ್ಚಕರು ಮತ್ತು 4 ಭಕ್ತರಿಗೆ ಸುಟ್ಟು ಗಾಯಗಳಾಗಿವೆ. ಭಸ್ಮಾರತಿ ಸಮಯದಲ್ಲಿ ಮಹಾಕಾಳೇಶ್ವರನಿಗೆ ಗುಲಾಲ್ ಅರ್ಪಿಸಬೇಕಿತ್ತು. ಈ ವೇಳೆ ಎತ್ಕಿದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಧೂಳಿಂದಿ ಎಂಬ ಕಾರಣಕ್ಕೆ ಗರ್ಭಗುಡಿಯಲ್ಲಿ ಕವರನ್ನು ಹಾಕಲಾಗಿತ್ತು. ಬೆಂಕಿ ತಗುಲಿ ಅರ್ಚಕರು ಮತ್ತು ಭಕ್ತರ ಮೇಲೆ ಬಿದ್ದಿದೆ. ಇನ್ನು ಘಟನೆಯ ಬಗ್ಗೆ ಮಾಹಿತಿ ಲಭಿಸಿದ ತಕ್ಷಣ ಜಿಲ್ಲಾಧಿಕಾರಿ ನಿರಾಜ್ ಸಿಂಗ್ ಮತ್ತು ಎಸ್ಪಿ ಪ್ರದೀಪ್ ಶರ್ಮಾ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ವಿಶ್ವವಿಖ್ಯಾತ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ದೇಗುಲದಲ್ಲಿ ಅಂದು ಸಾವಿರಾರು ಭಕ್ತರು ಸೇರಿರ್ತಾರೆ. ಬೆಂಕಿ ಹತ್ತಿಕೊಂಡ ನಂತರ ಕೆಲವರು ಅಗ್ನಿಶಾಮಕ ಯಂತ್ರಗಳ ಮೂಲಕ ಬೆಂಕಿಯನ್ನ ನಿಯಂತ್ರಿಸಿದ್ದಾರೆ. ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ಮತ್ತು ಆರ್ಸಿಬಿ ನಡುವೆ ನೇರ ಹಣಾಹಣಿಗೆ ಸಕಲ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಆರ್ಸಿಬಿ ವರ್ಸಸ್ ಪಂಜಾಬ್ ಹಣಾಹಣಿ ಇದೆ ಇವತ್ತು. ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಘಟನೆ ನಡೆದಿರುವ ಹಿನ್ನೆಲೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ನೀಡ್ತಾ ಇದ್ದು ಚಿನ್ನಸ್ವಾಮಿ ಮೈದಾನದ ಸುತ್ತ 10 ದಿನ ಕಣ್ಣನ್ನ ಇಟ್ಟಿದ್ದಾರೆ. ಇದೀಗ ಆರ್ಸಿಬಿ ಅಭಿಮಾನಿಗಳು ಪಂದ್ಯ ವೀಕ್ಷಣೆಗೆ ಕಾತ್ರದಿಂದ ಕಾಯ್ತಾ ಇದ್ದು, ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಪಂದ್ಯ ಹಿನ್ನೆಲೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಸಾರ್ವಜನಿಕರ ತಪಾಸಣೆಗಾಗಿ 300 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ಸ್ಟೇಡಿಯಂಗೆ ಬರುವ ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ನಡೆಸಿ ಒಳಬಿಡಲಾಗುತ್ತೆ. ಈಗಾಗಲೇ ಬಿಡಿಟಿಎಸ್ ಟೀಮ್ನಿಂದ ಸಂಪೂರ್ಣ ಪರಿಶೀಲನೆ ನಡೀತಾ ಇದ್ದು ಬಂದೋಬಸ್ತ್ಗಾಗಿ ಡಿ ಸ್ಪಾಟ್, ಸಿ ಸ್ಪಾಟ್ ಟೀಮ್ ಯೋಜನೆಯನ್ನ ಮಾಡಲಾಗಿದೆ. ಹಾಗೂ ಮೊಬೈಲ್ ಕಮಾಂಡ್ ಸೆಂಟರ್ ವೆಹಿಕಲ್ 4 ಕೆಎಸ್ಆರ್ಪಿ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ. ಅಗತ್ಯ ಬಿದ್ದಲ್ಲಿ ಡ್ರೋನ್ ಮೂಲಕವೂ ಕೂಡ ಹದ್ದಿನ ಕಣ್ಣನ್ನು ಇಡಲು ಪೊಲೀಸರು ಇದೀಗ ಸಜ್ಜಾಗಿದ್ದಾರೆ.
ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತೊಂದಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.